ಒಬ್ಬರಿಗೆ 100 ರೂಪಾಯಿ ಕೊಟ್ರೆ ಅನ್ಲಿಮಿಟೆಡ್ ಊಟ. ನಾನ್ ವೆಜ್ ಡಿಸ್ಟಿಕ್ ನಲ್ಲಿ, ತಾಲೂಕ್ನಲ್ಲಿ, ಹರಪನಹಳ್ಳಿಯಲ್ಲಿ ಎಲ್ಲೂ ಇರೋದಿಲ್ಲ. ಎಲ್ಲಾ ಕಬಾಬ್ ಸೆಂಟ್ರಲ್ಲೂ ಗ್ರಾಮ್ ಗಟ್ಲೆ ಚಿಕನ್ ನ ಕೊಟ್ರೆ, ಈ ಕಬಾಬ್ ಸೆಂಟ್ರಲ್ ಮಾತ್ರ ಕೆಜಿ ಗಟ್ಲೆ ಚಿಕನ್ ನ ಸೇಲ್ ಮಾಡ್ತಿದ್ದಾರೆ. ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ಬಟ್ಟೆ ಅಂಗಡಿನಲ್ಲಿ ಆಫರ್ ಕೊಡೋದು ನೋಡಿರ್ತೀರಾ, ಮೊಬೈಲ್ ಶಾಪ್ ಅಲ್ಲಿ ಆಫರ್ ಕೊಡೋದು ನೋಡ್ತೀರಾ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಹರಪನಹಳ್ಳಿನಲ್ಲಿ ಕಬಾಬ್ ಸೆಂಟರ್ ನಲ್ಲಿ ಆಫರ್ ಕೊಡ್ತಿದ್ದಾರೆ. ಟೇಸ್ಟ್ ಅಲ್ಲಿ ಏನು ಕಡಿಮೆ ಇಲ್ಲ ಅಣ್ಣ. ನೀವು ಬೇಕಾದ್ರೆ ಬಂದು ತಿಂದು ನೋಡ್ರಿ, ಆಮೇಲೆ ಮಾತಾಡ್ರಿ. ಟೇಸ್ಟ್ ಎಲ್ಲಿ ಇರಲ್ಲ, ಇಲ್ಲಿ ಇರೋ ಟೇಸ್ಟ್ ಮಾತ್ರ ಫುಲ್ ಸೂಪರ್ ಆಗಿರುತ್ತೆ ಚಿಕನ್ ಮಾತ್ರ. ಕೆಜಿ 200, ಕೆಜಿ 200, ಕೆಜಿ 200, ಅರ್ಧ ಕೆಜಿ 100, ಕಾಲ್ ಕೆಜಿ 50, 250 ರೂಪಾಯಿ 100 ಕೆಜಿ ಕಬಾಬ್, ಸ್ಪೆಷಲ್ ಕಬಾಬ್. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್. ನಾನು ನಿಮ್ಮ ಅತಿ ಒಳ್ಳೆ ಹುಡುಗ ಅಭಿಷೇಕ್. ನಾವಿವತ್ತಿದ್ದೀವಿ ವಿದ್ಯಾಸಿರಿ ನಾಡು ಹರಪನಹಳ್ಳಿನಲ್ಲಿ. ಏನಪ್ಪ ಇವನು ಇವತ್ತು ಇಲ್ಲಿ ಹರಪನಹಳ್ಳಿಗೆ ಪಾದ ಬೆಳೆಸಿದ್ದಾನಂತ ನೋಡ್ತಿದ್ದೀರಾ. ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಒಂದು ಕಬಾಬ್ ಸೆಂಟರ್ನ ಸಜೆಸ್ಟ್ ಮಾಡಿದ್ದಾರೆ. ಆ ಕಬಾಬ್ ಸೆಂಟರ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾವಿವತ್ತು ಹರಪನಹಳ್ಳಿಗೆ ಬಂದಿದ್ದೀವಿ ನಮ್ಮ ಸಂಜು ಬಾಯ್ ಜೊತೆಗೆ. ಅಂಥದ್ದೇನಿದೆಯಪ್ಪ ಈ ಕಬಾಬ್ ಸೆಂಟ್ರಲ್ಲಿ ಸ್ಪೆಷಾಲಿಟಿ ಅಂತಂದ್ರೆ, ಎಲ್ಲ ಕಬಾಬ್ ಸೆಂಟ್ರಲ್ಲೂ ಗ್ರಾಮ್ ಗಟ್ಲೆ ಚಿಕನ್ ನ ಕೊಟ್ರೆ, ಈ ಕಬಾಬ್ ಸೆಂಟ್ರಲ್ ಮಾತ್ರ ಕೆಜಿ ಗಟ್ಲೆ ಚಿಕನ್ ನ ಸೇಲ್ ಮಾಡ್ತಿದ್ದಾರೆ. ಕೆಜಿ ಗಟ್ಲೆ ಕಬಾಬ್ ಕೊಡ್ತಾರೆ ಅಂತಂದು ಹೇಳ್ಬಿಟ್ಟು ಯಾವುದೇ ರೀತಿ ಮೋಸ ಇರೋದಿಲ್ಲ. ಟೇಸ್ಟ್ ವೈಸ್ ಅಂತೂ ಅದ್ಭುತವಾಗಿರುತ್ತೆ. KFC ಡಾಮಿನೋಸ್ನೇ ಮರ್ತೋಗ್ಬಿಡ್ತೀರಾ, ಆ ತರ ಟೇಸ್ಟ್ ಇರುತ್ತೆ. ಒಂದು ಸಾರ್ತಿ ಈ ಕಬಾಬ್ ಸೆಂಟ್ರಿಗೆ ಆದಷ್ಟು ವಿಸಿಟ್ ಕೊಡಿ. ಇಂಥ ಬೀದಿ ಬದಿ ವ್ಯಾಪಾರಸ್ಥರನ್ನ ಆದಷ್ಟು ಪ್ರೋತ್ಸಾಹ ಮಾಡಿ ಅಂತಕ್ಕಂಥ ಒಳ್ಳೆ ಉದ್ದೇಶ ಇಟ್ಕೊಂಡು ವಿಡಿಯೋ ಮಾಡೋದಕ್ಕೆ ಬಂದಿದ್ದೀವಿ. ಬನ್ನಿ ಓನರ್ ಮಾತಾಡ್ಸೋಣ. ನಿಮ್ಮೆಲ್ಲ ಡೌಟ್ಸ್ ಕ್ಲಾರಿಫಿಕೇಶನ್ ಅವರೇ ಕೊಡ್ತಾರೆ. ನನ್ನ ಹೆಸರು ಕರೀಮ್ ಅಂತ. ಹಲೋ ಸರ್, ನಮಸ್ತೆ ಎಲ್ಲರಿಗೆ, ಹರಪನಹಳ್ಳಿ ಜನರಿಗೆ, ಹರಪನಹಳ್ಳಿ ತಾಲೂಕ್ ಜನರಿಗೆ, ಡಿಸ್ಟಿಕ್ ಜನರಿಗೆ, ಎಲ್ಲರಿಗೆ. ಏನಪ್ಪಾ ಅಂದ್ರೆ ನಮ್ಮ ಅಂಗಡಿನಲ್ಲಿ ಆಫರ್ ಇದೆ. ಆಫರ್ ಅಂದ್ರೆ ಸಾಮಾನ್ಯ ಆಫರ್ ಅಂದ್ರೆ ಬಹಳ ಆಫರ್ ಇದೆ. ಬಡವ್ರ ಬಗ್ಗರಿಗೆ ಅನ್ನ ಇರೋದಿಲ್ಲ. 50-60 ರೂಪಾಯಿ ರೊಕ್ಕ ಇಟ್ಕೊಂಡು ಬಂದಿರ್ತು ಹಳ್ಳಿ ಜನ. ಅಂತ ಜನರಿಗೆ ನಮ್ಮ ಅಂಗಡಿಯಾಗ ಹೊಟ್ಟೆ ತುಂಬಾ ಊಟ ಇರ್ತೈತಿ. 100 ರೂಪಾಯಿ ಕೊಟ್ರೆ ಕಾಲ್ ಕೆಜಿ ಕಬಾಬು, ಅನ್ಲಿಮಿಟೆಡ್ ಊಟ. ಹೊಟ್ಟೆ ತುಂಬಾ ಊಟ ಮಾಡಿ ಒಬ್ಬರಿಗೆ 100 ರೂಪಾಯಿ ಕೊಟ್ರೆ ಅನ್ಲಿಮಿಟೆಡ್ ಊಟ. ನಾನ್ ವೆಜ್ ಡಿಸ್ಟಿಕ್ ನಲ್ಲಿ, ತಾಲೂಕ್ನಲ್ಲಿ, ಹರಪನಹಳ್ಳಿಯಲ್ಲಿ ಎಲ್ಲೂ ಇರೋದಿಲ್ಲ. ನಮ್ಮ ಅಂಗಡಿ ಅಷ್ಟು ಇರೋದಷ್ಟು ಎಲ್ಲ ಐಟಮ್ ಇದೆ, ಎಲ್ಲ ವೆರೈಟಿ ಇದೆ, ಜನ ಇದೆ, ಕಸ್ಟಮರ್ ಇದೆ, ಮತ್ತೆ ಒಳ್ಳೆ ಕ್ವಾಲಿಟಿ, ಒಳ್ಳೆ ಕ್ವಾಂಟಿಟಿ ಅಂತ ಇಂತ ಎಲ್ಲ ಹೈ ಕ್ವಾಲಿಟಿನೇ ಮೇಂಟೈನ್ ಮಾಡೋದು. ಲೋ ಕ್ವಾಲಿಟಿ ಯಾವುದಿಲ್ಲ, ಸ್ಟ್ಯಾಂಡರ್ಡ್ ಅಂಗಡಿ ನಮ್ದು. ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ಬಟ್ಟೆ ಅಂಗಡಿನಲ್ಲಿ ಆಫರ್ ಕೊಡೋದು ನೋಡಿರ್ತೀರಾ, ಮೊಬೈಲ್ ಶಾಪ್ ಅಲ್ಲಿ ಆಫರ್ ಕೊಡೋದು ನೋಡ್ತೀರಾ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಹರಪನಹಳ್ಳಿನಲ್ಲಿ ಕಬಾಬ್ ಸೆಂಟರ್ ನಲ್ಲಿ ಆಫರ್ ಕೊಡ್ತಿದ್ದಾರೆ. ಇನ್ನೇ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಹರಪನಹಳ್ಳಿ ಸುತ್ತಮುತ್ತ ಇರ್ತಕ್ಕಂಥ ಜನತೆಗೆ ಸುವರ್ಣ ಅವಕಾಶ. ಆದಷ್ಟು ಬೇಗ ಬಂದು ಟೇಸ್ಟ್ ಮಾಡಿ. ಅಣ್ಣ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಕರೀಮ್ ಅಂತ. ಕರೀಮ್ ಕಬಾಬ್ ಸೆಂಟರ್ ಅಂದ್ರೆ ನಮ್ಮ ಹರಪನಹಳ್ಳಿಯಲ್ಲಿ ಯಾರು ಬೇಕಾದ್ರೆ ಕೇಳ್ಬೋದು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರ ಅಣ್ಣ? ಸರ್, ಒಂದು 4-5 ವರ್ಷದಿಂದ ಮಾಡಿದ್ದೀನಿ ಸರ್. ಎಷ್ಟು ಕೆಜಿ ಕಬಾಬ್ ಸೇಲ್ ಆಗುತ್ತೆ? ಸರ್, ಒಂದು 150-200 ಕೆಜಿ ಹೋಗ್ತೇನೆ ಸರ್. ಒಂದು ದಿನಕ್ಕೆ 150ರಿಂದ 200 ಕೆಜಿ? ಹೌದು ಸರ್. ಹಾಂ, ಏನು ಕೋಳಿ ನಿಮ್ದೇನಾ ಅಥವಾ ಬೇರೆ ಕಡೆಯಿಂದ ತೊಗೊಂಬರ್ತೀರಾ? ಫಾರಮ್ ನಮ್ದೇ, ಅಂಗಡಿನೂ ನಮ್ದೇ. ಮತ್ತೆ ನಾವು ಮನೆ ಅಣ್ಣ ತಮ್ಮರೇ ಮಾಡೋದು ಎಲ್ಲ ಓನ್ ಎಲ್ಲ. ಬೇರೆಯವರು ಬರ್ದೇ ಇರೋರು, ಅಂಗಡಿಗೆ ಬರ್ದೇ ಇರೋರು ಏನಂತಿದ್ದಾರೆ ಅಂತಾನೆ ಅಂದ್ರೆ, ಕೆಜಿ ಗಟ್ಲೆ ಕಬಾಬ್ ಕೊಡ್ತಾರೆ ಅಂತಂದು ಹೇಳಿದ್ರೆ ಯಾವ್ದಾದ್ರು ಪ್ರಾಣಿದು ಗಿಣಿದು ಹಾಕ್ತಾರೆ ಅಂತಂದು ಹೇಳ್ಬಿಟ್ಟು ಅನ್ಕೊಂಡಿದ್ದಾರೆ. ಅದಕ್ಕೆ ನೀವು ಏನು ಹೇಳ್ತೀರಣ್ಣ, ನಿಮ್ಮ ಒಪಿನಿಯನ್ ಏನು? ಇಲ್ಲ ಸರ್, ನಾವು ಆ ಥರ ಕೋಳಿ ಮಾಡೋದಿದ್ರೆ ಅಂಗಡಿ ನಡೆಸಕ್ಕೆ ಕೊಡೋದು ಸರ್. ಆಫೀಸರ್ನವರು ಅವೆಲ್ಲ ರೂಲ್ಸ್ ರೆಗ್ಯುಲೇಷನ್ ಭಾಳ ಅದು. ಹಂಗೆ ಮಾಡ್ಬೇಕಂದ್ರೆ ದೇವರು ಈ ಕಾಲದಾಗ ಮೆಚ್ಚಲ್ಲ. ನಾವು ಹಲಾಲ್ ಬಿಟ್ಟರೆ ತಿನ್ನಲ್ಲ. ನಾವು ಅದ್ರ ಬೇರೆ ಮುಸಲ್ಮಾನರು ಸರ್. ಹಲಾಲ್ ಇಲ್ಲ ಅಂದ್ರೆ ನಾವು ಮುಟ್ಟಲ್ಲ ಸರ್. ನಿಮ್ಮ ಅಂಗಡಿನಲ್ಲಿ ಏನೇನು ಸ್ಪೆಷಲ್ ಸಿಗುತ್ತೆ ಅಣ್ಣ? ಸರ್, ನಮ್ಮ ಅಂಗಡಿ ಹತ್ರ ಸ್ಪೆಷಲ್ ಕಬಾಬ್ ಅಂತ, ಮತ್ತೆ ಸರ್ ನಮ್ಮ ಹತ್ರ ಎಲ್ಲ ಸ್ಪೆಷಲ್ ಸಿಗ್ತದೆ. ನಿಮಗೆ ನಾನ್ ವೆಜ್ನಲ್ಲಿ ಯಾವ್ದು ವೆರೈಟಿ ಬೇಕು ಕಬಾಬ್ ಐಟಮ್ ಎಲ್ಲ ವೆರೈಟಿ ಇದೆ. ಲಾಲಿಪಾಪ್, ಲೆಗ್ ಪೀಸ್, ಕಬಾಬ್ ಎಲ್ಲ ವೆರೈಟಿ ಸಪ್ರೇಟ್ ಆಗಿ ಪಾರ್ಟಿಷನ್ ಎಲ್ಲ ಬೇರೆ ಬೇರೆ ಇದೆ. ಲಿವರ್ ಕಬಾಬ್ ಇದೆ, ಕೆಳಗಡ್ಸ ಇದೆ, ಲೆಗ್ ಪೀಸ್ ಇದೆ, ಬೋನ್ಲೆಸ್ ಕಬಾಬ್ ಇದೆ, ಮತ್ತೆ ಸ್ಪೆಷಲ್ ಕಬಾಬ್ ಇದೆ, ನಾರ್ಮಲ್ ಕಬಾಬ್ ಇದೆ, ಚಿಲ್ಲಿ ಕಬಾಬ್ ಇದೆ,
ಎಷ್ಟು ವರ್ಷದಿಂದ ನೀವೇ ಮಾಡ್ತಾ ಇದ್ದೀರಾ, ನಿಮಗಿಂತ ಮುಂಚೆ ಯಾರಾದ್ರೂ ಮಾಡ್ತಾ ಇದ್ರ? ನಾವು ನೀವೇ ಫಸ್ಟ್. ನಾವು ಬಿಟ್ರೆ ಯಾರು ಬರಲ್ಲ ಸರ್. ನಾನು ಒಬ್ಬನೇ ಇಲ್ಲಿ. ನಾನು ಎಲ್ಲ ಹರಪನಹಳ್ಳಿಗೆ ನಾನು ಮಾಡಿದ್ಮೇಲೆ ಹರಪನಹಳ್ಳಿಗೆ ಜನಸಂಖ್ಯೆ ಬೇರೆ ಬೇರೆ ಅಂಗಡಿ ಆಗ್ಯಾವ ಸರ್. ಕಸ್ಟಮರ್ದೆಲ್ಲ ಹೆಂಗಿದೆ ಅಣ್ಣ? ಸ್ಯಾಟಿಸ್ಫ್ಯಾಕ್ಷನ್ ಹೆಂಗಿದೆ? ಕಸ್ಟಮರ್ ರಿಪೋರ್ಟ್ ಹೆಂಗಿದೆ? ಕಸ್ಟಮರ್ ಇದೆ ಸರ್, ನಿಮ್ಮ ಕಣ್ಣು ಮುಂದೆ ಇದೆ. ಜನ ಹೊಡೆದಾಡ್ತಾರ ನನಗೆ ಕೂಡ ಅಂತ. ಜನ ಮೇಂಟೈನ್ ಮಾಡೋಕೆ ಹಂಗಲ್ಲ, ಎಲ್ಲ ಗೇಟ್ಗಳು ಹಾಕಿ ಮೇಂಟೈನ್ ಮಾಡಬೇಕು. ಮತ್ತು ಏನಪ್ಪ ಅಂದರೆ ನಮ್ಮ ಅಂಗಡಿಗೆ ತಿಂದಿದ ಮೇಲೆ ಗಿರಾಕಿ ನಂಬ್ಕೊಂಡು ಬರ್ತಾರೆ. ನಮ್ಮ ಮೇಲೆ ನಾವು ಮೋಸ ಮಾಡೋದಿಲ್ಲ. ಜನ ನಮಗೆ ನಂಬಿ ವಿಶ್ವಾಸದಲ್ಲಿ ಬಂದು ತಿಂದು ಹೋಗ್ತಾರೆ ಸರ್. ಮತ್ತು ಏನಪ್ಪ ಅಂದರೆ 180 ರೂಪಾಯಿ ಕೊಟ್ಟರು kg ಕೊಟ್ಬಿಡ್ತು, 250 ರೂಪಾಯಿ ಕೊಟ್ಟರೆ 1.5 kg ಕೊಟ್ಬಿಟ್ಟು, 500 ರೂಪಾಯಿ 3 kg ಮೇಲೇ ಕೊಡ್ಬಿಟ್ಟು. ಸ್ನೇಹಿತರೆ, ಇವತ್ತು ಕಬಾಬ್ನ ತೊಗೊಂಡಿದ್ದೀವಿ. 1 ಪ್ಲೇಟ್ ಕಬಾಬ್ ಬಂದಿದೆ ನಮ್ಮ ಕೈಗೆ. ಇವತ್ತು ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ. ಟೇಸ್ಟ್ ಏನು ನಿಜವಾಗ್ಲೂ ಚೆನ್ನಾಗಿದೆಯಾ ಅಥವಾ ಇಲ್ವಾ ಅಂತಂದು ಹೇಳ್ಬಿಟ್ಟು ಟೇಸ್ಟ್ ಮಾಡೋಣ ಬನ್ನಿ. ಟೇಸ್ಟ್ ಅಂತೂ ಅದ್ಭುತವಾಗಿದೆ. ಸುಮ್ಮನೆ ಹೇಳ್ಬಾರ್ದು ಕಣ್ರಿ, ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ಆದಷ್ಟು KFC ಡಾಮಿನೋಸ್ ಅಂತಂದು ಹೇಳ್ಬಿಟ್ಟು ಎಲ್ಲೆಲ್ಲ ಹೋಗ್ಬಿಟ್ಟು 500,000 ಬ್ಲೇಡ್ ಹಾಕ್ಸ್ಕೊಳಕ್ಕಿಂತ ಇಂಥ ಬೀದಿ ಬದಿ ವ್ಯಾಪಾರಿಗಳ ಹತ್ರ ತೊಗೊಂಡು ಆದಷ್ಟು ಅವ್ರನ್ನ ಪ್ರೋತ್ಸಾಹ ಮಾಡಿ ಅಂತಂದು ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಅಣ್ಣ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಣ್ಣ? ಅಣ್ಣ, ಇಲ್ಲಿ ನಾವು 1.5-2 ವರ್ಷದಿಂದ ಇಲ್ಲೇ ಕಂಟಿನ್ಯೂ ಬರ್ತಾ ಇದೀವಿ ಅಣ್ಣ. ಚಿಕನ್ ಮಾತ್ರ ಟೇಸ್ಟ್ ಎಲ್ಲ ಹೆಂಗಿದೆ ಅಣ್ಣ? ಟೇಸ್ಟ್ ಮಾತ್ರ ಸೂಪರ್ ಇದೆ ಅಣ್ಣ. ಇಲ್ಲಿ ಬಂದು ನೀವು ಬೇಕಾದ್ರೆ ಯಾರಾದ್ರೂ ಕರ್ಕೊಂಬಂದು ತಿನ್ನಿಸ್ ನೋಡ್ರಿ, ಟೇಸ್ಟ್ ಚೆಕ್ ಮಾಡಿ ಆಮೇಲೆ ಹೇಳ್ರಿ. 200 ರೂಪಾಯಿ kg ಕಬಾಬ್ ಅಂತ ಅಂತಿದ್ದಾರೆ. ಟೇಸ್ಟಲ್ಲಿ ಏನಾದರೂ ಕಡಿಮೆ ಇದೆಯಾ ಅಥವಾ ಹೆಂಗೆ? ಟೇಸ್ಟಲ್ಲಿ ಏನು ಕಡಿಮೆ ಇಲ್ಲ ಅಣ್ಣ. ನೀವು ಬೇಕಾದ್ರೆ ಬಂದು ತಿಂದು ನೋಡ್ರಿ, ಆಮೇಲೆ ಮಾತಾಡ್ರಿ. ಟೇಸ್ಟ್ ಎಲ್ಲಿ ಇರಲ್ಲ, ಇಲ್ಲಿ ಇರೋ ಟೇಸ್ಟ್ ಮಾತ್ರ ಫುಲ್ ಸೂಪರ್ ಆಗಿರುತ್ತೆ ಚಿಕನ್ ಮಾತ್ರ. ಅಣ್ಣ, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಈಗಲೇ 4 ವರ್ಷದಿಂದ ಬರ್ತೀವಿ. ಟೇಸ್ಟ್ ಎಲ್ಲ ಹೆಂಗೆ ಅನಿಸುತ್ತೆ ಅಣ್ಣ ನಿಮಗೆ? ಸೂಪರ್ ಅನಿಸುತ್ತೆ. ನೀವು ಎಲ್ಲಿಂದ ಬರ್ತಿರೋದ? ನಾವು ಹರಪನಹಳ್ಳಿಯಿಂದ, ಗೌರಹಳ್ಳಿಯಿಂದ ಬರ್ತೀವಿ. ಗೌರಹಳ್ಳಿಯಿಂದ ಇಲ್ಲಿಗೆ ಕಬಾಬ್ ತಿನ್ನೋದಕ್ಕೆ ಅಂತಾನೆ ಬರ್ತೀರಣ್ಣ? ಹೌದೌದು, ಕಬಾಬ್ ತಿನ್ನಕ್ಕಂತ ಬರ್ತೀವಿ. ಅಣ್ಣ, ಅಕಸ್ಮಾತ್ ಯಾರಾದರೂ ಊಟ ಇಲ್ಲ, ನಮಗೆ ಹಸುವಾಗ್ತಿದೆ ಅಂತಂದು ಹೇಳ್ಬಿಟ್ಟು ಬಡವರು ಬಗ್ರು ಬಂದ್ರೆ ನಿಮ್ಮ ಕಡೆಯಿಂದ ಊಟ ಕೊಡ್ತೀರಾ ಅವರಿಗೆ? ಕೊಡ್ತೀವಿ ಸರ್, ಖಂಡಿತ ಕೊಡ್ತೀವಿ. ಎದಕ್ಕೆ ಕೊಡಲ್ಲ? ಈ ಕಾಲದಾಗ ಊಟ ಕೊಡ್ಲಿಲ್ಲ ಅಂದ್ರೆ ಎಂತ ಊಟ ಕೊಟ್ರೆ ಚೆನ್ನಾಗ್ ಆಕತ್ ನಮಗೆ ಅಂದ್ರೆ ಖಂಡಿತ ಕೊಟ್ಟು. ಯಾರು ಬಂದು ನಮಗೆ ಉಣ್ಣಾಗ ಹೊಟ್ಟೆ ಹಸ್ತಿದ್ದು ಊಟ ಕೊಡು ಅಂದ್ರೆ ಖಂಡಿತ ಕೊಡ್ತೇವೆ ಸರ್. ನೋಡಿದ್ರಲ್ಲ ರೀ, ಇಂಥ ಒಳ್ಳೆ ಮನಸ್ಥಿತಿ ಯಾರಿಗಾದ್ರೂ ಇರೋದಕ್ಕೆ ಸಾಧ್ಯನಾ? ಯಾವ KFC ಯಾವ ಡಾಮಿನೋಸ್ನಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ದಿನಕ್ಕೆ 150ರಿಂದ 200 kgನ ಸೇಲ್ ಮಾಡ್ತಾರೆ ಅಂದ್ರೆ ತಮಾಷೆನಾ? ಆದಷ್ಟು ಇಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ನಿಮ್ಮ ಪ್ರೋತ್ಸಾಹವನ್ನು ನೀಡಿ. KFC ಡಾಮಿನೋಸ್ನಲ್ಲಿ ಬ್ಲೇಡ್ ಹಾಕ್ಸ್ಕೊಳೋದನ್ನ ಬಿಟ್ಟು ಇಂಥ ಕಡೆ ಆದಷ್ಟು ಬಂದ್ಬಿಟ್ಟು ಟೇಸ್ಟ್ ಮಾಡಿ. ಟೇಸ್ಟ್ಗೆ ನಾನೇ ಗ್ಯಾರಂಟಿ. ಅಣ್ಣ, ಅಕಸ್ಮಾತ್ ಕಸ್ಟಮರ್ಸ್ ಯಾರಾದರೂ ನಮ್ಮ ಅಕೌಂಟ್ನ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಹತ್ರ ಬಂದರು ಅಂತಂದು ಹೇಳಿದ್ರೆ ನಿಮ್ಮ ಕಡೆಯಿಂದ ಏನಾದರೂ ಆಫರ್ ಇದೆಯಾ? ಸರ್, ಖಂಡಿತ ಆಫರ್ ಇದೆ. ಅರ್ಧ kg ತೊಗೊಂಡ್ರೆ 100 ಗ್ರಾಮ್ ಫ್ರೀ, kg ತೊಗೊಂಡ್ರೆ 100 ಗ್ರಾಮ್ ಫ್ರೀ. ನಿಮ್ಮ ಅಕೌಂಟಿಗೆ ಫಾಲೋ ಮಾಡಿ ಬಂದ್ರೆ, ನಮಗೆ ಫಾಲೋ ಮಾಡಿದ್ರೆ, ನಮ್ಮ ಅಂಗಡಿಗೆ ಬೆಳೆಸಿದ್ರೆ ಇನ್ನೂ ಹೊಟ್ಟೆ ತುಂಬ ಊಟನೂ ಕೊಡ್ತಾವೆ. ನಾವು ಉಣ್ಣಕ್ಕೆ ತಿನ್ಸಕ್ಕೆ ಹಿಂದೆ ಮುಂದೆ ಮಾಡಲ್ಲ ಸರ್, ಡೌಟೇ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಅಕೌಂಟ್ನ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಂದವರಿಗೆ ಅರ್ಧ kg ತೊಗೊಂಡ್ರೆ 100 ಗ್ರಾಮ್ ಫ್ರೀ, kg ತೊಗೊಂಡ್ರು ಕೂಡ 100 ಗ್ರಾಮ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅವರು. ಆದಷ್ಟು ಬಂದ್ಬಿಟ್ಟು ಪರ್ಚೇಸ್ ಮಾಡಿ, ಟೇಸ್ಟ್ ಮಾಡಿ. ಅಣ್ಣ, ನಿಮ್ಮ ಶಾಪ್ ಅಡ್ರೆಸ್ ಎಲ್ಲಿ ಬರುತ್ತಣ್ಣ? ಸರ್, ನಮ್ದು ಹರಪನಹಳ್ಳಿ ಅಂತ, ವಿಜಯನಗರ ಡಿಸ್ಟಿಕ್ ಹರಪನಹಳ್ಳಿ ಅಂತ. ಓಲ್ಡ್ ಬಸ್ ಸ್ಟ್ಯಾಂಡ್ ಅಂತ, ಓಲ್ಡ್ ಬಸ್ ಸ್ಟ್ಯಾಂಡ್ ನಲ್ಲಿ ಬಂದು ಕರೀಂ ಕಬಾಬ್ ಅಂದ್ರೆ ನಮ್ಮ ಅಡ್ರೆಸ್ ಯಾರು ಬೇಕಾದ್ರೂ ಹೇಳಿದೆ. ಹರಪನಹಳ್ಳಿಗೆ ಬಂದು ನಮ್ಮ ಅಡ್ರೆಸ್ ಹೇಳಿದ್ರೆ ಸಾಕು. ಅನ್ಲಿಮಿಟೆಡ್ ಊಟ, ಹೊಟ್ಟೆ ತುಂಬ ಊಟ. ಬರೀ 100 ರೂಪಾಯಿ ಸರ್, ಅನ್ಲಿಮಿಟೆಡ್ 100 ರೂಪಾಯಿ. 1/4 kg ಕಬಾಬ್, ಅನ್ಲಿಮಿಟೆಡ್ ಊಟ. ಒಬ್ಬರಿಗೆ 100 ರೂಪಾಯಿ ಸರ್. ಎಷ್ಟಾರ ಊಟ ಮಾಡ್ಬೋದು ನಿಮ್ಮ ಮನಸ್ಸು ತುಂಬ. ನೋಡಿದ್ರಲ್ಲ ಸ್ನೇಹಿತರೆ, ಅತಿ ಕಡಿಮೆ ದರದಲ್ಲಿ ಒಳ್ಳೆ ಕಬಾಬ್ನ ನೀವು ಟೇಸ್ಟ್ ಮಾಡಬೇಕು ಅಂತಂದು ಹೇಳಿದ್ರೆ ಕರೀಂ ಕಬಾಬ್ ಸೆಂಟ್ರಿಗೆ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ. ಇವ್ರ ಅಡ್ರೆಸ್ ಬಂದು ಹರಪನಹಳ್ಳಿ, ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು, ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ, ಹೊಸಪೇಟ್ ರೋಡ್, ಕರೀಂ ಕಬಾಬ್ ಸೆಂಟರ್ ಅಂತಂದು ಹೇಳಿದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ.
ಬನ್ನಿ ಟೇಸ್ಟ್ ಮಾಡಿ.